ಸ್ನೇಹಿತರೆ, ಫಸ್ಟ್ನೇ ಆರ್ಡ್ರು ಬೋರ್ಜೋದಲ್ಲಿ ಪಿಕಪ್ ಹತ್ರ ಹೋಗ್ತಾ ಇದ್ದೀವಿ. ಆರ್ಡ್ರ್ ಬೀಳುತ್ತಲ್ಲ, ನಾವು ಇದನ್ನು ತಗೊಳ್ಳೇಬೇಕು ಅಂತ ಯಾವುದೇ ರಿಸ್ಟ್ರಿಕ್ಷನ್ ಕಂಡೀಷನ್ಸ್ ಏನಿಲ್ಲ. ನಮಗೆ ಆಡು ಮುಟ್ಟಿರೋ ಸೊಪ್ಪಿಲ್ಲ, ಕಿಲಾಡಿ ಕನ್ನಡಿಗೆ ಅವ್ರು ಮಾಡಿರೋ ಯಾಪೇ ಇಲ್ಲ. ಎಲ್ಲ ಥರ ಡೆಲಿವರಿ ಮಾಡೋಣ ಅಂತ ಫುಲ್ ಇನ್ವಾಲ್ವ್ ಆಗಿದ್ದೀನಿ. ಭಟ್ರು ಬ್ರೋ ಇದ್ದಾರೆ. ಸೊ ಶಂಕರ್ ಬ್ರೋ ಅವ್ರ ಜೊತೆ ಒಂದೇ ಒಂದು ಬೋರ್ಜೋ ಡೆಲಿವರಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಆಲ್ರೆಡಿ ನೋಡಿ ಸ್ನೇಹಿತರೆ, ಇಲ್ಲೇ ಇದೆ ಆರ್ಡ್ರು. ಬಟ್ ಅದು ಎಷ್ಟು ವೆಯ್ಟ್ ಇದೆ ಅಂತಲೂ ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ. ಅಪ್ ಟು 1 kg ಅಂತ ಇದೆ ಮೋಸ್ಟ್ಲಿ. ಸೊ ನೋಡೋಣ ಮುಂದೆ ಚಾನಲ್ ಹೆಂಗಾಗುತ್ತೋ. ಬಾಯ್ ಸ್ನೇಹಿತರೆ, ಸಿಗೋಣ. ಓಕೆ ಬಾಯ್. ಎಲ್ಲರೂ ಹೋಗಿದ್ದೀರಿ. ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲಿಂದ. ವೀಕ್ಷಕರ, ಇವತ್ತಿನ ಒಂದು ವಿಡಿಯೋದಲ್ಲಿ ಕೂಡ ಶಂಕರ್ ಬ್ರೋ ಇದ್ದಾರೆ. ಸೊ ಶಂಕರ್ ಬ್ರೋ ಅವ್ರ ಜೊತೆ ಒಂದೇ ಒಂದು ಬೋರ್ಜೋ ಡೆಲಿವರಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಆಲ್ರೆಡಿ ಅಪ್ಲಿಕೇಶನ್ ಆನ್ ಮಾಡಿದ್ದೀವಿ. ಡ್ಯೂಟಿ 237 ರೂಪಾಯಿದು ಒಂದು ಡ್ಯೂಟಿ ಇದೆ. ಇದು ಯಾವ ಪ್ಲೇಸ್ ಬ್ರೋ? ಇದು ಬಂದು ಯಶವಂತಪುರ. ಇದು ಯಶವಂತಪುರದಿಂದ ಪಿಕಪ್ಪು, ಯಲಹಂಕ ಡ್ರಾಪು. 23 ಕಿಲೋಮೀಟರ್ ಇದೆ, 237 ರೂಪಾಯಿ ತೋರಿಸ್ತಾ ಇದೆ. ಓಕೆ ಸ್ನೇಹಿತರೆ, ಈಗ ನಾವಿರೋದು ಯಶವಂತಪುರದಿಂದ ಯಲಹಂಕ ನ್ಯೂ ಟೌನ್ಗೆ ಒಂದು ಆರ್ಡ್ರ್ ಬಿದ್ದಿದೆ. 237 ರೂಪಾಯಿ ಆರ್ಡ್ರ್ ಅದು. ನೋಡಿ ಸ್ನೇಹಿತರೆ, ಇಲ್ಲೇ ಇದೆ ಆರ್ಡ್ರು. ಬಟ್ ಅದು ಎಷ್ಟು ವೆಯ್ಟ್ ಇದೆ ಅಂತಲೂ ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ. ಅಪ್ ಟು 1 kg ಅಂತ ಇದೆ. ಮೋಸ್ಟ್ಲಿ ಏನೋ ಚಿಕ್ಕ ಐಟಮ್ ಇರುತ್ತೆ ಅಥವಾ ಯಾವುದೋ ಡಾಕ್ಯುಮೆಂಟ್ಸ್ ಇರುತ್ತೆ. ಪಿಕಪ್ ಹತ್ರ ಹೋಗೋಣ. ಪಿಕಪ್ ಹತ್ರ ಹೋದ್ಮೇಲೆ ಗೊತ್ತಾಗುತ್ತೆ ಸ್ನೇಹಿತರೆ ಏನು ಐಟಮ್ ಅಂತ. ಇದು ಮೂವರ್ ಡೆಲಿವರಿ ಬೋರ್ಸು. ಏನು ನಮ್ಮ ಹತ್ರ ಏನು ಮಾಡೋಣ ಬ್ರೋ, ಅಷ್ಟು ಇನ್ವಾಲ್ವ್ ಆಗಿದ್ದೀನಿ. ಏನಾದರೂ ಮಾಡಿ ಆಡು ಮುಟ್ಟಿರೋ ಸೊಪ್ಪಿಲ್ಲ, ಕಿಲಾಡಿ ಕನ್ನಡಿಗೆ ಅವ್ರು ಮಾಡಿರೋ ಯಾಪೇ ಇಲ್ಲ. ಎಲ್ಲ ಥರ ಡೆಲಿವರಿ ಮಾಡೋಣ ಅಂತ ಫುಲ್ ಇನ್ವಾಲ್ವ್ ಆಗಿದ್ದೀನಿ. ಬಟ್ ಅದಕ್ಕೆ ನನಗೆ ಸ್ವಲ್ಪ ಸಪೋರ್ಟ್ ಸಿಗ್ತಿಲ್ಲ ಅಷ್ಟೇ. ಅದು ಸಪೋರ್ಟ್ ಸಿಕ್ಬಿಟ್ರೆ ನೋಡೋಣ. ಬನ್ನಿ ಸ್ನೇಹಿತರೆ, ಇನ್ನೊಂದು ಆರ್ಡ್ರಿಗೋಸ್ಕರ ಒಂದು ಕೆಲಸ ಮಾಡೋಣ. ಡೆನ್ಸೋ ಪೋರ್ಟಲ್ಲ ಒಂದು ದಿವಸ ಎಕ್ಸ್ಪೀರಿಯನ್ಸ್ ಮಾಡಿಬಿಡ್ಬೇಕು ಫುಲ್ ಡೇ. ಬೇರೆ ದಿವಸ ಮಾಡೋಣ. ಸಂಡೇ ಹೊತ್ತು ಆರ್ಡ್ರ್ ಸಿಗಲ್ಲ ಅದು ಅಲ್ವಾ? ಹಾಂ, ಸೆಂಟ್ರಲ್ ಮಾಡಬೇಕು. ನನ್ನ ನೈಟ್ ಶಿಫ್ಟ್ ಇದ್ದಾಗ ಮಾಡೋಣ. ಬೆಳಿಗ್ಗೆ 7ರಿಂದ ಸಂಜೆ 7 ಆ ಥರ ಮಾಡ್ಬಿಡೋಣ. ಅಂದರೆ ಏನು ಗೊತ್ತಾ ಬ್ರೋ, ಇದು ಆರ್ಡ್ರ್ ಬೀಳುತ್ತಲ್ಲ, ನಾವು ಇದನ್ನು ತಗೊಳ್ಳೇಬೇಕು ಅಂತ ಯಾವುದೇ ರಿಸ್ಟ್ರಿಕ್ಷನ್ ಕಂಡೀಷನ್ಸ್ ಏನಿಲ್ಲ. ನಮಗೆ ಯಾವ ರೂಟ್ ಕಡೆ ಬೇಕು, ಅಥವಾ ನಮ್ಮ ಮನೆ ಕಡೆ ಹೋಗ್ಬೇಕಾ, ಅಥವಾ ನಮಗೆ ಯಾವ್ದಾದ್ರು ಏರಿಯಾದಲ್ಲಿ ಬೇರೆ ಕೆಲಸ ಇರುತ್ತಾ, ಅಲ್ಲಿಗೇನಾದರೂ ಹೋಗ್ಬೇಕಾ, ಆ ಥರದ್ದು ನೋಡ್ಬೇಕಾದ್ರೆ ನಾವು ಆಯ್ಕೆ ಮಾಡ್ಕೋಬೋದು. ಈಗ ಹಂಗಂದ್ರೆ ಇದು ಎಂಥವ್ರಿಗೆ ಯೂಸ್ ಆಗುತ್ತೆ ಅಂದರೆ, ಈಗ ನಾನು ಇಲ್ಲಿ ಕೆಲಸ ಮಾಡ್ತೀನಿ, ಹೌದು, ನಾನು ಯಲಹಂಕಕ್ಕೆ ಹೋಗ್ಬೇಕು, ಯಾಕೆ ಖಾಲಿ ಹೋಗೋದು, ಒಂದು ಆರ್ಡರ್ ಎತ್ಕೊಂಡು ಹೋಗ್ಬಿಡ್ಬೋದು. ಸುಮ್ಮನೆ ಅಕಸ್ಮಾತ್ ಯಾವ್ದಾದ್ರು ಔಟ್ ಆಫ್ ಝೋನಲ್ಲಿ ಇರ್ತಾನೆ, ಈ ಐಟಮ್ ಪಿಕಪ್ ಮಾಡ್ಕೊಂಡು ನಮ್ಮ ಏರಿಯಾ ಕಡೆ ಹೋಗ್ಬೋದಲ್ಲ ಅನ್ನೋ ಪ್ಲ್ಯಾನ್ ಮಾಡೋರಿದ್ರೆ ಇದು ಬೆಸ್ಟ್ ಸಜೆಷನ್ ಅಂತ ಹೇಳ್ಬೋದು ಈ ಅಪ್ಲಿಕೇಶನು. ಬಟ್ ಎಲ್ಲರೂ ಸೇಮ್ ಹೆಚ್ಚು ಕಡಿಮೆ 10 ರೂಪಾಯಿ 11 ರೂಪಾಯಿ ಕಿಲೋಮೀಟ್ರ್ ಕೊಡೋದು. ಬಟ್ ಅಂದರೆ ಸ್ನೇಹಿತರೆ, ಇದು ಅಷ್ಟು ಆರ್ಡ್ರ್ಗಳು ಅಲ್ಲೇ ಶೋ ಆಗ್ತಾ ಇರುತ್ತೆ. ನಮ್ಗೆ ಯಾವ್ದು ಇಷ್ಟ ಇರುತ್ತೋ ಅದನ್ನು ನಾವು ಎತ್ಕೋಬೋದು. ಸೊ ಅದರಿಂದ ಇಷ್ಟು ಆರ್ಡ್ರ್ ತೋರಿಸ್ತಾ ಇದೆ. ಇದ್ಯಾವುದು ಸುಬ್ರಹ್ಮಣ್ಯಪುರ ಅಂತೆ, ಬೇಡ ನಮಗೆ ಕನಕಪುರ ರೋಡ್ ಹೋಗ್ತೀರಾ? ಬೇಡ ಬಿಡಿ ಬ್ರೋ, ನಾವು ಇದನ್ನ ಎತ್ಕೊಂಡ್ಬಿಡೋಣ. ಒಳ್ಳೆ ಆರ್ಡ್ರ್ ಇದೆ, ಯಲಹಂಕ ಸೈಡು. ಯಲಹಂಕ ಎತ್ಕೊಳ್ಳಿ ಬ್ರೋ. ಯಲಹಂಕ ನನಗೂ ಒಂದು ಸ್ವಲ್ಪ ವೆಡ್ಡಿಂಗ್ ಕಾರ್ಡ್ ಕೊಡೋದಿದೆ. ಓಕೆ ಓಕೆ, ಹೋಗಿ ಕೊಟ್ಬಿಡೋಣ. 2 ಡ್ರಾಪ್ ಮತ್ತೆ ಈಗ ಹಿಂಗಿದು ಬ್ರೋ. ಒಂದು ನಿಮಿಷ ಇರಿ. 1 2 ಇಲ್ಲ ಬ್ರೋ, ಅದು 1 ಅಂದರೆ ನಾವು ಪಿಕಪ್ ಮಾಡಕ್ಕೆ ಹೋಗೋದು ಒಂದು ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಪು ಅಲ್ಲಿ ಡ್ರಾಪ್ ಮಾಡೋದು ಅಷ್ಟೇ. ಏನಿಲ್ಲ, ಒಂದೇ ಐಟಮ್ ಎತ್ಕೊಳ್ಳಿ, ಹೇಳ್ತೀನಿ. ಕನ್ಫರ್ಮ್ ಎತ್ತಿ ಬ್ರೋ, ನಾನು ಇದ್ದೀನಿ. ಸ್ನೇಹಿತರೆ, ಬೋರ್ಜೋದಲ್ಲಿ ಮೊದಲನೇ ಆರ್ಡ್ರು, ಫಸ್ಟ್ ಆರ್ಡ್ರ್ ಎಕ್ಸ್ಪೀರಿಯನ್ಸು. ಸೊ ಇದು ಪೋರ್ಟರ್ ಥರನೇ ಇರ್ತದೆ, ಬಟ್ ಒಂದು ಸ್ವಲ್ಪ ಡಿಫ್ರೆಂಟು. ಅದ್ರದ್ದು ಬಂದ್ಬಿಟ್ಟು ಆರ್ಡ್ರ್ ಬೀಳ್ತದೆ, ಫಸ್ಟ್ ಇದರಲ್ಲಿ ಬಿದ್ದುಬಿಟ್ಟಿರ್ತದೆ. ಫಸ್ಟ್ ಆರ್ಡ್ರ್ ಎತ್ಕೊಂಡ್ಬಿಡೋಣ, ಯಾಕಂದರೆ ಆಮೇಲೆ ಬೇರೆ ಎತ್ಕೊಂಡ್ಬಿಟ್ರೆ ಕೈಗೆ ಬಂದಿದ್ದು ಬಾಯ್ಕ್. ಸ್ನೇಹಿತರೆ, ಆರ್ಡ್ರು ಕನ್ಫರ್ಮ್ ಆಯಿತು. ಇಲ್ಲಿಂದ ಯಲಹಂಕಗೆ ಶಂಕರ್ ಬ್ರೋ ಅವ್ರ ಜೊತೆ ನಿನ್ನೆ ವೀಡಿಯೋದಲ್ಲಿ ನಾನು ಡೆನ್ಸೋ ಮಾಡಿದ್ವಿ. ಸೊ ಅದೇ ಥರ ಇವತ್ತಿನ ವೀಡಿಯೋದಲ್ಲಿ ಒಂದು ಬೋರ್ಜೋ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು 237 ರೂಪಾಯಿ ಇದೆ. 23 ಕಿಲೋಮೀಟರ್ ಅಲ್ಲ ಬ್ರೋ? 23 ಕಿಲೋಮೀಟ್ರ್ ಇದೆ. ಬನ್ನಿ ಹೋಗಿ ಈಗ ಆರ್ಡ್ರ್ ಪಿಕಪ್ ಮಾಡೋಣ. ಫೋನು ಬ್ರೋ, ಸಾರಿ 14 ಕಿಲೋಮೀಟ್ರ್ ಅಂತ ಇರೋದನ್ನ 1.4 ಅಂತ ನಾವು ಮಿಸ್ಟೇಕ್ ಮಾಡ್ಕೊಂಡಿದ್ದೀವಿ. ಸೊ ಪಿಕಪ್ಪೇ ಲಾಂಗ್ ಇದೆ, ಅದರಿಂದ ಆರ್ಡ್ರನ್ನ ಕ್ಯಾನ್ಸಲ್ ಮಾಡ್ತೀವಿ. ಕಿಲೋಮೀಟ್ರ್ ಪಿಕಪ್ಪು ಬೇಡ ಬಿಡಿ ಬ್ರೋ, ಅಂತ ಇದೇನಿಲ್ಲ. ಸ್ನೇಹಿತರೆ, ಒಂದು ಪ್ಲಾನ್ ಚೇಂಜ್ ಆಯಿತು. ಸೊ ಅದು ಪಿಕಪ್ ಲೊಕೇಶನ್ನೇ ತುಂಬ 14 ಕಿಲೋಮೀಟ್ರ್ ಇತ್ತು. ಸೊ ಆದ್ರೂ ಒಂದು ಬೋರ್ಜೋ ಡೆಲಿವರಿ ಬಿಡೋದು ಬೇಡ, ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕಡಿಮೆದ ತಗೊಂಡಿದ್ದೀವಿ. 90 ರೂಪೀಸ್ ಅಲ್ಲ ಬ್ರೋ? ಅದು ಇದು 97 ರೂಪೀಸ್. 97 ರೂಪೀಸ್ ಇದೆ. ಪಿಕಪ್ ಹತ್ರ ಹೋಗ್ತಿದ್ದೀವಿ. ಎಷ್ಟಿದೆ ಬ್ರೋ ಪಿಕಪ್ಪು? 2.5 ಕಿಲೋಮೀಟ್ರ್ ಇದೆ ಪಿಕಪ್ಪು. ಬನ್ನಿ ಬ್ರೋ, ಹೋಗೋಣ. ಸ್ನೇಹಿತರೆ, ಬೋರ್ಜೋ ಫಸ್ಟ್ನೇ ಆರ್ಡ್ರು ಪಿಕಪ್ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ನಮ್ಮ ಅನ್ವೇಷಣೆ ಚಾನಲ್ನ ಶಂಕರ್ ಬ್ರೋ ಅವ್ರು ನಮಗೆ ಸಿಕ್ಕಿರೋದೇ ನಮ್ಮ ಅದೃಷ್ಟ.
ಯಾಕೆಂತಂದರೆ ಅವ್ರು ಫುಲ್ಲು ಬ್ಯುಸಿ ಲೈಫು ಬ್ಯುಸಿ ಶೆಡ್ಯೂಲಲ್ಲಿ ನಮಗೆ ಸಿಕ್ಕಿರೋದೇ ನನ್ನ ಅದೃಷ್ಟ ಅಂತ ಹೇಳ್ಬೋದು. ಬನ್ನಿ ಬ್ರೋ ಮಾಡೋಣ ಅಂತ ಹೇಳ್ತಾವ್ರೆ. ನಾನೇ ಬೇಡ ಅಂತಂದ್ರೂ ಅವರು ಬನ್ನಿ ಮಾಡೋಣ ಅಂತ ಹೇಳ್ತಾವ್ರೆ. ಸೊ ಒಳ್ಳೆ ಕ್ರೇಜಲ್ಲಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಮಾಡೋಣ ಬನ್ನಿ, ಇದು ನಮ್ಮ ಸೌಭಾಗ್ಯ ಅಂತ ಅನ್ಕೊಳ್ಳೋಣ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಸ್ನೇಹಿತರೆ, ಫಸ್ಟ್ನೇ ಆರ್ಡ್ರು ಬೋರ್ಜೋದಲ್ಲಿ ಪಿಕಪ್ ಹತ್ರ ಹೋಗ್ತಾಯಿದ್ದೀವಿ. ಸರಿ ಪಿಕಪ್ ಮಾಡೋಕ್ಕೆ 3rd ಫ್ಲೋರ್ ಅಂತೆ. ಸ್ನೇಹಿತರೆ 3rd ಫ್ಲೋರ್ ಬನ್ನಿ ನೋಡಿ. ಬೋರ್ಜ್ ಆರ್ಡ್ರು ಆನ್ ಮಾಡಿದ್ದೀರಾ? ಬೋರ್ಜ್ ಆರ್ಡ್ರ್ ನೋಡಿ 96 ರುಪೀಸು. ಬಟ್ ಡ್ರಾಪ್ ಎಷ್ಟು ಬ್ರೋ? ನಾನು ಸರಿಯಾಗಿ ನೋಡಲಿಲ್ಲ. 8.98 ಹತ್ತತ್ರ 9 ಕಿಲೋಮೀಟರ್ ಸ್ನೇಹಿತರೆ. 20 ನೋಡಿ ಟೈಮಿಂಗ್ಸ್ ಓಡ್ತಾ ಇದೆ ಇಲ್ಲಿ. 27 ನಿಮಿಷದೊಳಗಡೆ ನಾವು ಅವ್ರಿಗೆ ಡೆಲಿವರಿ ಕೊಡಬೇಕು. ಸ್ಟಾರ್ಟ್ ಆರ್ಡರು. ಆರ್ಡ್ರ್ ಸ್ಟಾರ್ಟ್ ಮಾಡೋಕ್ಕೆ ಇನ್ನೂ ನಮ್ಗೆ 27 ನಿಮಿಷ ಇದೆ. ಸೊ ಆಲ್ರೆಡಿ ನಾವು ಬೇಗನೆ ಬಂದಿದ್ದೀವಿ. ಬನ್ನಿ ಬಾ. ಫ್ಲಾಟ್ 312 ಬ್ರೋ 306. ಸರ್ ಬೋರ್ಜೋಯಿಂದ ಒಂದು ಬುಕ್ ಮಾಡಿದ್ರಿ, ಐಟಮ್ ಪಿಕಪ್ ಮಾಡಬೇಕಿತ್ತು. ನೇಹ, ಹೌದು ಸ್ನೇಹಿತರೆ, ಐಟಮ್ನ ಪಿಕಪ್ ಮಾಡೋತಕ್ಕೆ ಬಂದಿದ್ದೀನಿ. ಆ ಬೀಪ್ ಸೌಂಡ್ ಆಫ್ ಮಾಡಿ ಬ್ರೋ. ನೀವು ಲೈಟ್ ಬ್ಲಿಂಕ್ ನೋಡ್ಕೊಳ್ಳಿ ಅಷ್ಟೇ. ಹೇಳಿ ಯಾರಿಗೆ ಕೊಡಬೇಕು ಅಂತ ಡೀಟೇಲ್ಸ್ ಕೊಡಿ. ಹಾಂ ಕೇಳ್ತಿ. ಬೋರ್ಜೋ ಮೇಡಮ್, ಬೋರ್ಜೋ. ಸ್ನೇಹ ಮೇಡಮ್. ಇದೇನಾ? ಓಕೆ, ಈ ಲೊಕೇಶನ್ ಹತ್ರ ಹೋಗ್ತೀವಿ. ಹೋಗ್ಬಿಟ್ಟು ಈ ನಂಬರ್ ಇದೆಯಲ್ಲ, ಈ ನಂಬರ್ ಯಾರು ಮೇಡಮ್? 977 ಅಂತ ಇದೆಯಲ್ಲ. ಗೊತ್ತಿಲ್ಲ ಸರ್, ಆಕ್ಚುಲಿ ಇದು ಡೊನೇಷನ್, ಆಕ್ಚುಲಿ ಇದು ಚಾರಿಟೇಬಲ್. ಓಕೆ ಮೇಡಮ್, ಇದು ಪೇಮೆಂಟ್ ಯಾರು ಮಾಡ್ತಾರೆ? ಅವರು ಮಾಡ್ತಾರೆ. ನಮ್ದು ಎಲ್ಲ ಆಯ್ತು. ಅದು ನಮ್ದು ಅಪ್ಲಿಕೇಶನ್ ಅಲ್ಲಿ ಪೇಮೆಂಟ್ ಮಾಡಬೇಕು. ನಾನು ಮಾಡಿದ್ದೀನಿ. ಆನ್ಲೈನ್ ಪೇಮೆಂಟ್ ಆಗಿದೆಯಾ? ಹಾ, ನಾನು ಅಲ್ಲಿ ಅವ್ರಿಗೆ ಕೊಟ್ಟಿದ್ದೀನಿ. SID ಅಲ್ವಾ, ಅವ್ರಿಗೆ ಕೊಟ್ಟಿದ್ದೀನಿ. ಇದು ಪೇಮೆಂಟ್ ನಮ್ಗೆ ಇಲ್ಲ. ಸರಿ ಮೇಡಮ್, ಆಯ್ತು. ಅವ್ರಿಗೆ ಓಕೆ ಮೇಡಮ್, ಓಕೆ. ಈಗ ಚಾರಿಟೇಬಲ್ ಟ್ರಸ್ಟ್ ಮಾಡಿ ಕ್ಯಾಮ್ರಾ ಓಪನ್ ಮಾಡ್ತಾರೆ. ನಂಗೆ ಈ ಫುಟೇಜ್ ನನಗೆ ಕಳಿಸಿ ಅಂತ ನಾವು ಮಾಡಿದ್ದೀವಿ ಅಂತ ಹೇಳ್ತಾರೆ. ಅರ್ಥ ಆಗ್ತಿಲ್ಲ ಅವ್ರು ಏನು ಹೇಳ್ತಿದ್ದಾರೆ ಅಂತ. ಸೊ ಪಿಕಪ್ ಮಾಡಿದ್ದೀವಿ, ಡ್ರಾಪ್ ಆದ್ರಾಗ ಹೋಗೋಣ. ಸೊ ಅಮೌಂಟ್ ಎಷ್ಟು ಬ್ರೋ ತೋರಿಸಿದೆ ನಮಗೆ? 90 ಬ್ರೋ ಇಲ್ಲೇ ಇದೆ. 96 91 ರುಪೀಸ್ ನಮಗೆ ತೋರಿಸಿದೆ. 96 ತೋರಿಸಿದೆ. ಬಟ್ ಇವ್ರು ಹೇಳ್ತಿದ್ದಾರೆ ನಾವು ಮಾಡಿಲ್ಲ, ನೀವು ಅಲ್ಲಿ ಹೋಗಿ ಅಲ್ಲೇ ಕೊಡ್ತಾರೆ ಅಂತ. ಇದರ ಡೊನೇಷನ್ ಅಂತೆ ಟ್ರಸ್ಟ್ದು. ಸೊ ನೋಡೋಣ ಬನ್ನಿ, ಹೋಗೋಣ ಅಲ್ಲಿಗೆ. ಹೋಗ್ಬಿಟ್ಟು ಡ್ರಾಪ್ ಆದರೆ ಹೋಗಿ ಸಿಕ್ಕಿ ನಿಮಗೆ ಎಷ್ಟು ಅಮೌಂಟ್ ಕೊಟ್ಟೇನೋ ಅಂತ. ಸ್ನೇಹಿತರೆ, ಇದೇ ನೋಡಿ ಐಟಮು ಈಸ್ಕೊಂಡಿದ್ದೀವಿ. ಬಟ್ ಇದೇನೋ ಚಾರಿಟೇಬಲ್ ಟ್ರಸ್ಟ್ಗೆ ಹೋಗುತ್ತಂತೆ. ಸೊ ನಾವು ಪೇಮೆಂಟ್ ಕೇಳಿದ್ವಿ, ಅವರು ಏನೋ ಕನ್ಫ್ಯೂಸ್ ಮಾಡ್ಕೊಂಡ್ರು. ಆದ್ದರಿಂದ ಹೋಗೋ ಬನ್ನಿ. ಈಸ್ಕೊಂಡಿದ್ದೀನಿ. ತೊಗೊಳ್ಳಿ ಬ್ರೋ, ಅದಕ್ಕೆ ತೊಗೊಳ್ಳಿ. ಫೋಟೋ ತಾನೇ ನಂದ? ನಿಮ್ಮ ತಗೊಳ್ಳಿ ಬ್ರೋ, ನಿಮ್ಮದು. ಸ್ನೇಹಿತರೆ, ಈಗ ಓರಿಯನ್ ಮಾಲ್ ಹತ್ರ ಇದ್ದೀವಿ. ಹಿಂಗೆ ಯೂಟ್ ಅಂತ ಹೇಳಿ ಬ್ರೋ. ಇನ್ನು 7.7 ಕಿಲೋಮೀಟ್ರ್ ಇದೆ. ಡ್ರಾಪು 7.7 ಕಿಲೋಮೀಟ್ರ್ ಇದೆ. ಬನ್ನಿ ಇದನ್ನ ಹೋಗಿ ಡ್ರಾಪ್ ಮಾಡೋಣ. ಮತ್ತು ಬೋರ್ಜೋ ಎಕ್ಸ್ಪೀರಿಯೆನ್ಸು ಅಂದರೆ ಫಸ್ಟ್ನೇದು ನೋಡಿ ಮಿಸ್ಟೇಕ್ ಮಾಡ್ಕೊಬಾರ್ದು ಸ್ನೇಹಿತರೆ. 14 ಕಿಲೋಮೀಟ್ರಿಗೂ 1.4 ಕಿಲೋಮೀಟ್ರಿಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಅರ್ಜೆಂಟಲ್ಲೇನು ನಾವು ಕೇವಲ 1.4 ಕಿಲೋಮೀಟ್ರ್ ಇದೆ ಆರ್ಡರ್ ತೊಗೊಂಬಿಡೋಣ ಅಂತ ತಗೊಂಡ್ರೆ ಈ ಥರ ಆಗುತ್ತೆ. ನಾವು ನೋಡಿ ಫಸ್ಟ್ನೇದು 14 ಕಿಲೋಮೀಟ್ರದ್ದು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದ್ದೀವಿ. ಅದು 1.4 ಇರೋದು ಆ್ಯಕ್ಚುಲಿ. ಅದು ಇವಾಗ ಕಡಿಮೆದೊಂದು ತೊಗೊಂಡಿದ್ದೀವಿ. ಸೊ 8 ಕಿಲೋಮೀಟ್ರ್ ಡ್ರಾಪ್ ಇತ್ತು. 92 ರೂಪಾಯಿ 97 ರೂಪಾಯಿ ಇತ್ತು. ನಾನು ನಿಮಗೆ ಡೆಲಿವರಿ ಲೊಕೇಶನ್ ಹತ್ರ ಸಿಗ್ತೀನಿ ಸ್ನೇಹಿತರೆ. ನಮ್ಮ ಚಾನಲಲ್ಲಿ ನಮ್ಮ ಅನ್ವೇಷಣೆಯ ಶಂಕರ್ ಬ್ರೋ ಅವರು ಅಲ್ಲ, ಇದೇ ಬರ್ತೀರಾ ಸ್ನೇಹಿತರೆ. ಈಗ ನನ್ನ ಬೈಕ್ನು ಎತ್ಕೊತಾ ಇದ್ದೀವಿ. ಸೊ ಐಟಮ್ ಪಿಕಪ್ ಮಾಡ್ಕೊಂಬರಕ್ಕೆ ಹೋಗಿದ್ದು ಒಂದೇ ಬೈಕಲ್ಲಿ, ಅವ್ರ ಬೈಕಲ್ಲೇ ಹೋಗಿದ್ವಿ. ಸೊ ಇವಾಗ ನನ್ನ ಬೈಕ್ ತಗೊಂಡು ಡ್ರಾಪ್ ಮಾಡೋಣ. ಇಲ್ಲಿಂದ ಇನ್ನು 5 ಕಿಲೋಮೀಟ್ರ್ ಇದೆ.
ಸೊ ಬನ್ನಿ ಹೋಗೋಣ. ಸ್ನೇಹಿತರೆ, ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀವಿ. ಕಾಲ್ ಮಾಡೋಣ. ನಿಮ್ದು ಆನ್ ಮಾಡಿ ಇಟ್ಕೊಳ್ಳಿ. ಹಾಂ ಆಯಿತು. ಪ್ರೊಸೆಸ್ ಏನಿದೆ ನೆಕ್ಸ್ಟ್? ಸ್ನೇಹಿತರೆ, ಇಲ್ಲಿ ಬಂದಿದ್ದೀವಿ ಲೊಕೇಶನ್ ಹತ್ರ, ಡ್ರಾಪ್ ಹತ್ರ. ಸೊ ಈ ಮೂಟೆನ ಕೊಡಬೇಕು. ಹೆಂಗೆ ಇದು ಕಷ್ಟ ಇದಾ? ನೇಹ ಇದೆ. ಕಂಪ್ಲೀಟ್ ಕೊಡಿ ನೋಡೋಣ. ಗೋ ಟು ಬೆಸ್ಟ್ ರೂಟ್. ಓಕೆ, ಇದೆಯಲ್ಲ, ಕಾಲ್ ಮಾಡಿ ಅದಕ್ಕೆ. ಇದು ಚಾರಿಟೇಬಲ್ ಬ್ರೋ ಇದು ಹಂಗಾರೆ? ಯಾವುದಲ್ಲ. ಸ್ನೇಹಿತರೆ, ಇಲ್ಲಿ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀವಿ ನಾವು ಶಂಕರ್ ಬ್ರೋ ಇಬ್ಬರು ಬಂದಿದ್ದೀವಿ. ಬಟ್ ಅವ್ರ ಕಾಲೇ ರಿಸೀವ್ ಮಾಡ್ತಾಯಿಲ್ಲ. ಅಂತೂ ಇಂಥ ಅಡ್ರೆಸ್ ಸಿಕ್ತು. ಬನ್ನಿ ಡೆಲಿವರಿ ಮಾಡೋಣ. ಎಲ್ಲಿ ಕೆಳಗಡೆ ಇಡೋದು? ಅದೇ ಹಾಂ ಬ್ಲೂ ಕಲರ್ ಯಾಕೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಬೋರ್ಜೋ ಕೊರಿಯರ್ ಡೆಲಿವರಿನ ಮಾಡಿದ್ವಿ. ಸೊ ನಾನು ಶಂಕರ್ ಬ್ರೋ ಇಬ್ಬರೂ ಸೇರಿ. ಸೊ ಡ್ರಾಪ್ ಕಿಲೋಮೀಟ್ರ್ ಬಂದ್ಬಿಟ್ಟು 8.7 ಇತ್ತು. ಇವನು ನಮಗೆ ಕೊಟ್ಟಿರೋದು 96 ರೂಪಾಯಿ ಕೊಟ್ಟಿದ್ದಾನೆ. 96 ರೂಪಾಯಲ್ಲಿ ನಮ್ಮ ವಾಲೆಟ್ಟಿಗೆ ಬಂದಿರೋದು ಬರೀ 56 ರೂಪಾಯಿ. ಸೊ 40 ರೂಪಾಯಿ ಎಲ್ಲೋಯ್ತು ಅಂತ ಕೇಳ್ಬೋದು. 40 ರೂಪಾಯಿ ನಾನು ಸ್ನೇಹಿತರೆ ಇದಕ್ಕಿಂತ ಮುಂಚೆ ಒಂದು ಬೋರ್ಜೋದಲ್ಲಿ ಡೆಲಿವರಿ ಮಾಡಿದೆ. ಅದರಲ್ಲಿ ಕ್ಯಾಶ್ ಆನ್ ಡೆಲಿವರಿ ತೊಗೊಂಡಿದ್ದೆ. ಸೊ ಅದ್ರದ್ದು ಕಮಿಷನ್ ಹಂಗೆ ಮೈನಸ್ ಬ್ಯಾಲೆನ್ಸಲ್ಲಿತ್ತು. ಆ ಮೈನಸ್ ಬ್ಯಾಲೆನ್ಸ್ನ ಈ ಅಮೌಂಟಲ್ಲಿ ಮೈನಸ್ ಮಾಡ್ಕೊಂಡಿದ್ದೇನೆ. ಅಂದರೆ 40 ರೂಪಾಯಿ ಮೈನಸ್ ಆಗಿದೆ. ಸೊ 40 ರೂಪಾಯಿ ಮೈನಸ್ ಆಗಿ ನಮಗೆ ಇನ್ನು 56 ರೂಪಾಯಿ ನಮ್ಮ ವಾಲೆಟ್ಟಿಗೆ ಬಂದಿದೆ. ಸೊ ಕಿಲೋಮೀಟ್ರಿಗೆ ಎಷ್ಟು ರೂಪಾಯಿ ಕೊಡ್ತಾನೆ ಅನ್ನೋದನ್ನು ನೋಡೋದಾದರೆ ಸ್ನೇಹಿತರೆ, 1 ಕಿಲೋಮೀಟ್ರಿಗೆ ಹತ್ತತ್ರ 10 ರೂಪಾಯಿ ಅಥವಾ 11 ರೂಪಾಯಿ ಈ ರೇಂಜಲ್ಲಿ ಕೊಡ್ತಾವನೆ. ಸೊ ಪಿಕಪ್ಗೆ ಯಾವುದೇ ಅಮೌಂಟ್ ಕೊಡ್ತಾಯಿಲ್ಲ, ಡ್ರಾಪಿಗೆ ಮಾತ್ರ ಈ ಥರ ಕೊಡ್ತಿದ್ದಾನೆ. ನಮ್ಮ ಅನ್ವೇಷಣೆ ಚಾನಲ್ ಶಂಕರ್ ಬ್ರೋ ಜೊತೆ ವಿಡಿಯೋ ಮಾಡಿದ್ದೀನಿ. ಸೊ ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋಗಳನ್ನ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೀವಿನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ. ಹಾಗೆ ನಾನು ಶಂಕರ್ ಬ್ರೋ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ತುಂಬ ಹೆಲ್ಪ್ ಮಾಡ್ತವ್ರೆ. ಸೊ ನೋಡೋಣ ಮುಂದೆ ಚಾನಲ್ ಹೆಂಗಾಗುತ್ತೋ. ಬಾಯ್ ಸ್ನೇಹಿತರೆ, ಓಕೆ ಸಿಗೋಣ. ಓಕೆ ಬಾಯ್.